ಬಂದ್ಗೆ ಹೋಟೆಲ್ ಮಾಲೀಕರು ಇನ್ನೂ ಕೂಡ ನಿರ್ಧಾರವನ್ನ ಮಾಡಿಲ್ಲ. ಆ ಸಮಯ ಬಂದಾಗ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಹೋಟೆಲ್ ಮಾಲೀಕರ ಸಭೆ ಮಾಡಿ ಮುಂದಿನ ತೀರ್ಮಾನ ಅಂತ ತಿಳಿಸಿದ್ದಾರೆ. ಸಭೆಯಲ್ಲಿ ಚರ್ಚೆ ಮಾಡಿ ಬಂದ್ಗೆ ಬೆಂಬಲ ಬಗ್ಗೆ ತೀರ್ಮಾನವನ್ನ ಸ್ಪಷ್ಟಪಡಿಸ್ತಾರಂತೆ. ನಿರ್ಧಾರ ಪ್ರಕಟಿಸಲಿರುವಂತಹ ಹೋಟೆಲ್ ಅಸೋಸಿಯೇಷನ್ ಈಗಾಗಲೇ ಕರೆ ಕೊಟ್ಟಾಗಿದೆ. ಹೋಟೆಲ್ ಮಾಲೀಕರು ಹೋಟೆಲ್ ಅಸೋಸಿಯೇಷನ್ ಸಹಕಾರ ಕೊಡಬೇಕು ಅಂತ ಕೂಡ ಕೋರಿದ್ದಾರೆ ವಾಟಾಳ್ ನಾಗರಾಜ್. ಆದರೆ ಅವರಿನ್ನೂ ಕೂಡ ತೀರ್ಮಾನಕ್ಕೆ ಬಂದಿಲ್ಲ. ಒಂದು ಸಭೆಯನ್ನ ನಡೆಸ್ತೀವಿ ಹೋಟೆಲ್ ಅಸೋಸಿಯೇಷನ್ ಅವರು, ಅದಾದ ನಂತರದಲ್ಲಿ ಒಂದು ತೀರ್ಮಾನಕ್ಕೆ ಬಂದು ಬೆಂಬಲ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಸದ್ಯಕ್ಕೆ ಕರವೇ ಬಣನೂ ಇಲ್ಲ, ಪ್ರವೀಣ್ ಶೆಟ್ಟಿ ಹಾಗೆ ನಾರಾಯಣಗೌಡ ಬಣ ಸಪೋರ್ಟ್ ಮಾಡ್ತಿಲ್ಲ. ಜೊತೆಗೆ ಹೋಟೆಲ್ ಅಸೋಸಿಯೇಷನ್ ಕೂಡ ಸದ್ಯಕ್ಕಿನ್ನೂ ನಿರ್ಧಾರವನ್ನ ಪ್ರಕಟ ಮಾಡಿಲ್ಲ. ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ. ಯಾಕೆ ಕರವೇ ಬಣಗಳು ಹೋರಾಟಕ್ಕೆ ಅಂದ್ರೆ ಬಂದ್ಗೆ ಕೈ ಜೋಡಿಸಲ್ಲ ಅಂತ ಹೇಳ್ತಿದ್ದಾರೆ? ಆದ್ರೆ ಹೋರಾಟ ಇರುತ್ತೆ, ಬಂದ್ ಮಾತ್ರ ಬೇಡ ಅನ್ನೋದು ಅವರ ಅಭಿಪ್ರಾಯ. ಹೋಟೆಲ್ ಅಸೋಸಿಯೇಷನ್ ಅವರ ಡಿಸಿಷನ್ ಯಾವಾಗ ಪ್ರಕಟ ಆಗುತ್ತಂತೆ? ಖಂಡಿತವಾಗ್ಲೂ ದಿವ್ಯಾ, ಏನಂದ್ರೆ ಈಗ ಪಬ್ಲಿಕ್ ಟಿವಿ ಅಂದ್ರೆ ನಾವು ನಾರಾಯಣಗೌಡರನ್ನ ಜೊತೆಗೆ ಪ್ರವೀಣ್ ಶೆಟ್ಟರನ್ನ ಇಬ್ಬರನ್ನು ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂಥದ್ದು ಏನು ಅಂದರೆ, ಬಂದ್ನಿಂದ ಜನರಿಗೆ ಯಾವುದೇ ರೀತಿಯಂಥ ಉಪಕಾರ ಆಗೋದಿಲ್ಲ, ಅವರಿಗೆ ಒಂದು ರೀತಿ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಜನ ದುಡಿದು ತಿನ್ನೋರು ಜಾಸ್ತಿ ಜನ ಇರ್ತಾರೆ, ಅವರಿಗೆ ತೊಂದರೆ ಮಾಡುವಂಥ ಕೆಲಸವನ್ನು ಬಂದ್ ಮೂಲಕ ಮಾಡಬಾರ್ದು, ಬಂದ್ನಿಂದ ಯಾವುದೇ ರೀತಿಯಾದಂಥ ಸಕ್ಸಸ್ ಆಗಲ್ಲ ಅನ್ನೋ ಥರದ ಮಾತುಗಳನ್ನು ಅವರೇ ಹೇಳ್ತಾ ಇರುವಂಥದ್ದು. ಅಂದರೆ ನಾವು ಬಂದ್ಗೆ ಬೆಂಬಲವನ್ನು ಕೊಡೋದಿಲ್ಲ, ಆದರೆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೀವಿ ಅನ್ನೋ ಥರದ ಮಾತನ್ನು ಪ್ರವೀಣ್ ಶೆಟ್ಟರು ಹಾಗೆ ನಾರಾಯಣಗೌಡರು ನೀಡ್ತಾ ಇರುವಂಥದ್ದು. ಅಂದರೆ ಬಂದ್ಗೆ ನಮ್ಮ ಬೆಂಬಲ ಇಲ್ಲ, ಆದರೆ ನಾವು ಏನು ಹೋರಾಟ ಮಾಡಬೇಕು, MES ವಿರುದ್ಧವಾಗಿ ನಮ್ಮ ಹೋರಾಟ ಮತ್ತು ಕನ್ನಡಿಗರ ಪರವಾಗಿ ಯಾವ ರೀತಿಯಾಗಿ ನಮ್ಮ ಹೋರಾಟ ಇರಬೇಕು, ಕನ್ನಡ ಪರ ಸಂಘಟನೆಗಳಾಗಿ ಅವು ಅದನ್ನು ಮಾಡ್ತೀವಿ. ಅದನ್ನು ಹೊರತುಪಡಿಸಿ ನಾವು ಬಂದ್ಗೆ ಬೆಂಬಲವನ್ನು ಕೊಡುವಂಥದ್ದು ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಆದರೆ ಈಗ ಹೋಟೆಲ್ ಅಸೋಸಿಯೇಷನ್ನು ಹಾಗೆ ಬೇರೆ ಬೇರೆ ಅಸೋಸಿಯೇಷನ್ ಅವರು ಇನ್ನೂ ಟೈಮ್ ಇದೆ, ನಾವು ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕೆಲವರು ಈಗಾಗಲೇ ಬಂದ್ಗೆ ಸಾರಾಸಕ್ತಾಗಿ ನಾವು ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಹೋಟೆಲ್ ಅಸೋಸಿಯೇಷನ್ ಅವರು ಕಾದ್ ನೋಡ್ತೀವಿ, ನಾವು ಆ ಟೈಮ್ ಬರಲಿ, ಇನ್ನೂ 22 ದಿನ ಇದೆ ಅನ್ನೋ ಥರದ ಮಾತನ್ನ ಹೋಟೆಲ್ ಅಸೋಸಿಯೇಷನ್ ಅವರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಎಲ್ಲರನ್ನೂ ಕೂಡ ನಾವು ಅಪ್ರೋಚ್ ಆಗ್ತೀವಿ, ಎಲ್ಲರೂ ಕೂಡ ಬೆಂಬಲವನ್ನ ನೀಡ್ತಾರೆ ಅನ್ನುವಂಥ ವಿಶ್ವಾಸವನ್ನ ಕನ್ನಡ ಪರ ಒಕ್ಕೂಟಗಳು ಈಗ ವ್ಯಕ್ತಪಡಿಸ್ತಾ ಇರುವಂಥದ್ದು. ದಿವ್ಯಾ, ಓಕೆ, ಈಗ ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇದ್ದಾರೆ ಜನರು ಸಮಸ್ಯೆಗೊಳಗಾಗ್ತಾರೆ, ಹಾಗಾಗಿ ಬಂದ್ಗೆ ಸಪೋರ್ಟ್ ಮಾಡಲ್ಲ, ಇದರಿಂದ ಏನು ಪ್ರತಿಫಲ ಸಿಗೋದಿಲ್ಲ ಅಂತ. ಹಾಗಾದ್ರೆ ಹಿಂದೆಲ್ಲ ಕರ್ನಾಟಕ ಬಂದ್ಗೆ ಕರೆ ಕೊಟ್ರಲ್ಲ, ಆಗ ಜನಕ್ಕೆ ಸಮಸ್ಯೆ ಆಗ್ಲಿಲ್ವಾ? ಆಗ ಅದರಿಂದ ಅನುಕೂಲ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವಿರಲಿಲ್ವಾ? ಈಗ ಮಾತ್ರ ಅದರ ಬಗ್ಗೆ ಆಲೋಚನೆ ಬಂದ್ಬಿಡ್ತಾ? ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬಂದ್ ಮಾಡೋದೇ ಇಲ್ವಾ ಕನ್ನಡ ಪರ ಸಂಘಟನೆಗಳು? ಅಂದ್ರೆ ಅವ್ರು ಹೇಳ್ತಾ ಇರುವಂಥದ್ದು ಜನಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಅವರು ಕೂಡ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹಲವು ಬಂದ್ಗಳನ್ನು ಕರೆ ಕೊಟ್ಟಿದ್ದಾರೆ, ಅವರು ಕೂಡ ಬಂದ್ಗಳನ್ನು ಮಾಡಿದ್ದಾರೆ. ಆದರೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಅದನ್ನು ನೋಡಬೇಕಾಗಿರುವಂಥದ್ದು ಸಮನ್ವಯತೆಯ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಅಂದ್ರೆ ಯಾವ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳಲ್ಲಿ ಸಮನ್ವಯತೆ ಇಲ್ಲ ಅನ್ನುವಂಥದ್ದು, ಅಂದ್ರೆ ಇವರು ಒಗ್ಗಟ್ಟಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಥರದ ಬಂಧನ ವಿಚಾರದಲ್ಲೋ ಅಥವಾ ಹೋರಾಟದ ವಿಚಾರದಲ್ಲೋ ಇವರ ಯಾವ ರೀತಿಯಾಗಿ ಇವರು ಸಮನ್ವಯತೆಯನ್ನು ಕಾಯ್ದುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಕೆಲವು ಸಂಘಟನೆಯವರು ಇವರಿಗೆ ಬೆಂಬಲವನ್ನು ಕೊಟ್ಟರೆ ಕೆಲವು ಸಂಘಟನೆಗಳು ಅವ್ರಿಗೆ ಬೆಂಬಲವನ್ನು ಕೊಡ್ತಿದ್ದಾರೆ. ಅದರಿಂದಾಗಿ ಒಗ್ಗಟ್ಟಾಗಿ ಹೋಗೋದು ಯಾವಾಗ ಅನ್ನುವಂಥದ್ದು, ಅಂದರೆ ಏನೇ ನಿರ್ಧಾರ ಮಾಡಿದ್ರು ಕನ್ನಡ ಪರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಗ್ಗಟ್ಟಾಗಿ ಹೋದಂಥ ಸಂದರ್ಭದಲ್ಲಿ ಅದರ ಏನು ಅದ್ರ ತೀವ್ರತೆ ಜಾಸ್ತಿ ಆಗಿರುತ್ತೆ. ಮತ್ತು ಏನು ಉದ್ದೇಶವನ್ನು ಇಟ್ಕೊಂಡು ಬಂಧನ ಮಾಡಿರ್ತಾರೆ ಅಥವಾ ಹೋರಾಟವನ್ನು ಮಾಡಿರ್ತಾರೆ ಅದು ಸಕ್ಸಸ್ ಆಗುತ್ತೆ. ಆದರೆ ಈ ರೀತಿಯಾಗಿ ಕೆಲವರು ಬೆಂಬಲವನ್ನು ಕೊಡುವಂಥದ್ದು, ಕೆಲವರು ಪ್ರತಿಷ್ಠೆಯ ವಿಚಾರಕ್ಕೋ ಅಥವಾ ಈಗೋ ವಿಚಾರಕ್ಕೋ ಯಾವ ವಿಚಾರಕ್ಕೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಸಮನ್ವಯತೆಯ ಕೊರತೆ ಎದ್ದು ಕಾಣುತ್ತೆ ದಿವ್ಯಾ. ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗೆ.